Babylon 5. ಲೈಸೆನ್ಸ್ ನೀಡೋಕೆ 2.5 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದಂತಹ ಆರೋಪದ ಸಂಬಂಧಪಟ್ಟಂಗೆ ಹಾಸನದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿ ಲೋಕಾಬಲೆಗೆ ಬಿದ್ದಿದ್ದಾನೆ. 70,000 ಹಣ ಪಡಿತಾ ಇದ್ದಾಗಲೇ ಬಸವರಾಜ್ ಲಾಕ್ ಆಗಿಬಿಟ್ಟಿದ್ದಾನೆ. ನೋಡಿ, ಲೈಸೆನ್ಸ್ ನೀಡಲಿಕ್ಕೆ ಅಂತೇಳಿ ಇವನು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ 2.5 ಲಕ್ಷ. ಹಾಸನದ ಪಟ್ಟಣ ಪಂಚಾಯಿತಿ ಅಧಿಕಾರಿ ಈಗ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ. 70,000 ಹಣ ಪಡಿತಾ ಇದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಈ ಅಧಿಕಾರಿ ಬಸವರಾಜ್ ಲಾಕ್ ಆಗಿದ್ದಾನೆ. ಆಲೂರು ತಾಲೂಕಿನ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ಇವನು ಕೆಲಸ ಮಾಡ್ತಾ ಇದ್ದಾನೆ. ಕೈಗಾರಿಕೋದ್ಯಮ ನಡೆಸಲು ಲೈಸೆನ್ಸ್ ನೀಡಲು ಹಣದ ಬೇಡಿಕೆಯನ್ನು ಇವನು ಇಟ್ಟಿದ್ದ. ಯುನೋಸ್ ಎಂಬುವರ ದೂರಿನ ಆಧಾರದ ಮೇಲೆ ಲೋಕಾಯುಕ್ತ ದಾಳಿಯನ್ನು ಮಾಡಿತು. ಈಗಾಗಲೇ 2 ಹಂತದಲ್ಲಿ ಹಣ ನೀಡಿದ್ರು ಯುನೋಸ್. ಮತ್ತೊಮ್ಮೆ 70,000 ಹಣ ಪಡೆಯುವ ವೇಳೆಗೆ ಲಾಕ್ ಆಗಿಬಿಟ್ಟಿದ್ದಾನೆ. ಕೇವಲ 3 ತಿಂಗಳ ಹಿಂದಷ್ಟೇ ಅಧಿಕಾರವನ್ನು ಸ್ವೀಕರಿಸಿದ್ದಾನೆ ಈ ಬಸವರಾಜ್. ನೋಡಿ, 3 ತಿಂಗಳಾಯಿತು ಈಗ ಜಾಯ್ನ್ ಆಗಿ ಅವನು ನೌಕರಿಗೆ. ಭ್ರಷ್ಟ ಅಧಿಕಾರಿ ಅನ್ನೋದು ಪ್ರೂವ್ ಮಾಡಿಬಿಟ್ಟ. ಇಲ್ಲೂ 70,000 ರೂಪಾಯಿ ಹಣ ತೆಗೆದುಕೊಳ್ತಾ ಇದ್ದ ಅಧಿಕಾರಿಗಳು ಬಂದು ಲಾಕ್ ಮಾಡಿಬಿಟ್ರು. ಈ ಹಿಂದೆ ಆಲ್ರೆಡಿ 2 ಬಾರಿ ಹಣ ಕಟ್ಸ್ಕೊಂಡಿದ್ದ. 2.5 ಲಕ್ಷಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಅಂದರೆ ಇವ್ರು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಸರ್ಕಾರದಿಂದ ಯೋಜನೆಗಳಿರ್ತಾವಲ್ಲ, ಕೈಗಾರಿಕೋದ್ಯಮ ಮಾಡಬೇಕು, ಇಂತಿಷ್ಟು ಸಬ್ಸಿಡಿ ಹಣ ಅಂತ ಇರುತ್ತೆ, ಅಥವಾ ಸಹಾಯಧನ ಅಂತ ಇರುತ್ತೆ. ಅದನ್ನು ಪಡಿಬೇಕು ಅಂದ್ಕೊಂಡ್ರೆ, ಅದಕ್ಕೆಲ್ಲ ಸಬ್ಮಿಟ್ ಮಾಡಬೇಕು ಅಂದ್ಕೊಂಡ್ರೆ, ಅಪ್ರೂವಲ್ ಸಿಗಬೇಕು ಅಂತಂದರೆ ಕೆಲ ಅಧಿಕಾರಿಗಳ ಪರ್ಮಿಷನ್ ಬೇಕಾಗುತ್ತೆ. ಅಲ್ಲಿ ಫೈಲ್ ಮೂವ್ ಆಗಬೇಕಾಗತ್ತಲ್ವ ಸ್ಥಳೀಯವಾಗಿ ಪಟ್ಟಣ ಪಂಚಾಯಿತಿಯಲ್ಲಿ. ಈಗ ಇವನು ಬಸವರಾಜ್ ಏನಿದ್ದಾನೆ, 2 ಲಕ್ಷ ಕೊಡು, ನಿನಗೆ ಲೈಸೆನ್ಸು ಆರಾಮಾಗಿ ಸಿಕ್ಬಿಡುತ್ತೆ, ಯಾವುದೇ ತೊಂದರೆ ಇರೋದಿಲ್ಲ, ನಿನ್ನ ಅಲ್ದಾಡಿಸೋದಿಲ್ಲ, ನೀನು ಕೊಡದೇ ಇದ್ದರೆ ಆಗೋದು ಕನಸಿನ ಮಾತು. ಯಾಕಂದರೆ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೊಟ್ಟರೆ ಕೆಲಸ ಆಗೋದು, ಅದು ಬಹಳ ಸಲ ಸಾಬೀತು ಕೂಡ ಆಗಿದೆ, ಆಗ್ತಾನೇ ಇರುತ್ತೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಆಗಬೇಕು ಅಂದರೆ ಲಂಚ ಕೊಡಲೇಬೇಕು ಅನ್ನುವಂಥ ಪರಿಸ್ಥಿತಿ. ಈಗ ಬಸವರಾಜ್ ಹೇಗೆ ಲಾಕ್ ಆಗಿದ್ದಾನೆ, ಜೊತೆಗೆ ಅಲ್ಲಿ ಯುನೋಸ್ ಅನ್ನುವಂಥವ್ರು ಏನೆಲ್ಲ ಈತನ ಮೇಲೆ ಆರೋಪ ಮಾಡಿದ್ದಾರೆ ಅನ್ನೋದು. ಸಂತೋಷ್, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಈ ಭ್ರಷ್ಟಾಚಾರ ಅನ್ನೋದು ಮಿತಿ ಮೀರ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ಆಗಿದೆ. ಯಾಕಂತಂದ್ರೆ ಈ ಹಿಂದೆ ನಗರಸಭೆಯ ಏನು ಪೌರಾಯುಕ್ತರು ಏನಿರ್ತಾರೆ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ನಂತರದಲ್ಲಿ DDPI ಉಪನಿರ್ದೇಶಕರು ಏನಿರ್ತಾರೆ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಅದಾದ ನಂತರ ಈಗ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು. ಅಂದ್ರೆ ಎಷ್ಟು ಭ್ರಷ್ಟಾಚಾರ ಆಗ್ತದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಕೇವಲ 3 ತಿಂಗಳು ಮಾತ್ರ ಆಗಿದೆ ಅಧಿಕಾರವನ್ನು ಸ್ವೀಕಾರ ಮಾಡಿ. ಆಲೂರು ಪಟ್ಟಣ ಪಂಚಾಯತಿಯಲ್ಲಿ 3 ತಿಂಗಳಾಗಿದೆ. ಆ 3 ತಿಂಗಳ ಅವಧಿಯಲ್ಲೇ ಇವರು ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಯುನಸ್ ಕೊಟ್ಟಿದಂತಹ ದೂರಿನ ಹಿನ್ನೆಲೆಯಲ್ಲಿ. ಅಂತಂದ್ರೆ 1 ಎಕರೆ 17 ಗುಂಟೆ ಜಾಗದಲ್ಲಿ ಯೋಗ್ಯ ಕರಾರಿನ ಮರದ ಸಾಮಿಲ್ ನಡೆಸಲು ಹಣದ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. 2 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಮೊದಲ ಕಂತಿನಲ್ಲಿ ಸುಮಾರು 70,000 ಹಣವನ್ನು ಕೂಡ ಪಾವತಿ ಮಾಡಲಾಗಿತ್ತು. ನಂತರದಲ್ಲಿ ಹಣ ಕೊಡುವಂತಹ ಸಂದರ್ಭದಲ್ಲಿ ಇವತ್ತು ಲೋಕಾಯುಕ್ತ SP ನಂದಿನಿ ಅವರ ನೇತೃತ್ವದಲ್ಲಿ, ಜೊತೆಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಬಾಲು ನೇತೃತ್ವದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಬಸವರಾಜ್ ಕೂಡ ಈಗಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು. ಸಾಕಷ್ಟು ಕಡತಗಳನ್ನ ತೆಗೆದುಕೊಂಡಿದ್ದಾರೆ, ದಾಖಲೆಗಳನ್ನ ವಶಪಡಿಸ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಹಿಂದೆ ಕಳೆದ ಕೇವಲ ಒಂದು 10-12 ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಮೀಟಿಂಗ್ ಕೂಡ ನಡೆದಂತ ಸಂದರ್ಭದಲ್ಲಿ ಇಲ್ಲಿನ ಸಂಸದರು ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಎನ್ನುವುದು ಹಾಸನ ಜಿಲ್ಲೆಯಲ್ಲಿ ಹೊರಕೂಡುದು, ಯಾರು ಕೂಡ ಆ ರೀತಿಯಾದಂತಹ ಒಂದು ಏನು ಹಣದ ಬೇಡಿಕೆ ಆಗ್ಲಿ, ಜೊತೆಗೆ ರೈತರಿಗೆ ಕಿರುಕುಳ ಆಗ್ಲಿ, ಈ ರೀತಿಯಾದಂತ ಯಾರಾದ್ರೂ ಕೊಟ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅನ್ನುವ ಮುಖಾಂತರ ಎಚ್ಚರಿಕೆಯ ಸಂದೇಶದ ರವಾನೆಯನ್ನು ಮಾಡಿದ್ರು ಕೂಡ ಮತ್ತೆ ಇವರು ಲಂಚ ಬೇಡಿಕೆಯನ್ನು ಇಟ್ಟು ಹಣವನ್ನು ತೆಗೆದುಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈಗ ತನಿಖೆ ಮುಂದುವರೆದಿರುವಂತದ್ದು. ಪ್ರಭು, ಅಂದರೆ ಪ್ರಕಾಶ್, ಈಗ ಸರ್ಕಾರದಿಂದ ಸಾಕಷ್ಟು ರೀತಿಯಾದಂಥ ಯೋಜನೆಗಳಿರ್ತವೆ, ಸಬ್ಸಿಡಿ ಇರುತ್ತೆ, ಸಹಾಯಧನ ಇರುತ್ತೆ. ಬಟ್ ಈ ರೀತಿಯಾದಂತಹ ಲಂಚತನದಿಂದಾಗಿಯೇ ಸಾಕಷ್ಟು ಜನರು ಈ ಸರ್ಕಾರದ ಯೋಜನೆಗಳು ಬೇಡವೇ ಬೇಡ ಅಂತ, ಅಂದರೆ ಇದೇ ಕಾರಣಕ್ಕೋಸ್ಕರ ಹಿಂದೇಟಾಗ್ತಿರೋಂಥ ಜಾಸ್ತಿ ಆಗ್ತಿದೆ ಅಂತ. ಖಂಡಿತವಾಗ್ಲು ಇದೇ ಕಾರಣಕ್ಕೆ. ಯಾಕಂತಂದ್ರೆ ಲಂಚ ಅನ್ನೋದು ಸಾಕಷ್ಟು ತಾಂಡವವಾಡ್ತದೆ. ಎಲ್ಲೂ ಕೂಡ ಯಾವ ಇಲಾಖೆಗೆ ಹೋದ್ರೂ ಕೂಡ ಲಂಚ ಎನ್ನುವ ಆರೋಪಗಳು ಸಾಕಷ್ಟು ಇತ್ತೀಚೆಗೆ
ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಹಾಸನದಲ್ಲಿ ಅಂದ್ರೆ ಆ ಆಯಕಟ್ಟಿನ ಪ್ರದೇಶದ ಅಧಿಕಾರಿಗಳು ಯಾರಿರ್ತಾರೆ ಅವರು ಲೋಕಾಯುಕ್ತ ಬಲೆಗೆ ಕೂಡ ಈಗಾಗಲೇ ಬೀಳ್ತಾ ಇರುವಂತದ್ದು. ಈಗ ನಾನು ಹೇಳ್ತಾ ಇದ್ದೆ, ಅಂದ್ರೆ DDPI ಇರ್ಬೋದು, ಜೊತೆಗೆ ನಗರಸಭೆಯ ಪೌರಾಯುಕ್ತರು ಇರ್ಬೋದು, ನಂತರದಲ್ಲಿ ಈಗ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಇರ್ಬೋದು, ಈ ರೀತಿ ಒಂದೊಂದಾಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅಂದ್ರೆ ನಿಜವಾಗ್ಲೂ ಯಾವ ಸರ್ಕಾರದ ಯಾವ ಒಂದು ಇದನ್ನು ಕೂಡ ರೈತರು ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಹೇಗೆ ಹೋಗ್ತಾರೆ, ಎಲ್ಲದಕ್ಕೂ ಕೂಡ ಲಂಚದ ಬೇಡಿಕೆ ಇಟ್ರೆ ಇದು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು, ಜೊತೆಗೆ ಅವರ ಏನು ಮೇಲಧಿಕಾರಿಗಳು ಯಾರಿರ್ತಾರೆ ಅವ್ರಿಗೂ ಕೂಡ ಒಂದ್ ರೀತಿ ಕೆಟ್ಟ ಹೆಸರು. ಈ ರೀತಿ ಸಾರ್ವಜನಿಕವಾಗಿ ಒಂದ್ ರೀತಿ ಆಕ್ರೋಶಕ್ಕೆ ಈ ಘಟನೆ ಕೂಡ ಆಲೂರು ಪಟ್ಟಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. 3 ತಿಂಗಳ ಅಧಿಕಾರ ಸ್ವೀಕಾರ ಮಾಡಿ 3 ತಿಂಗಳ ಅವಧಿಯಲ್ಲೇ ಲಂಚದ ಬಲೆಗೆ ಬಿದ್ದಿದ್ದಾರೆ ಅಂತ ಅಂದ್ರೆ ಅಲ್ಲಿಗೆ ನೋಡ್ಬೋದು ಎಷ್ಟು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.